ಅದು ಗಣಪತಿ ಏನು ಪಾದ್ರಸುದ್ದೋ ಅಂದ್ರು. ನನಗೆ ಅವಾಗ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ತನಕ ಸ್ವಲ್ಪ ತಡ್ಕೊಂಡಿದ್ದೆ. ಸೀದಾ ಹೋಗ್ಬಿಟ್ಟು, ಅಪ್ಪ ಅದು ಗಣಪತಿ ಈ ಕಡೆ ಕೊಡಿಲಿ ಅಂದೆ. ಚಡ್ಡಿ ಶರ್ಟ್ ಎಲ್ಲ ಹಾಕೊಂಡಿದ್ದೀನಿ. ನಮ್ಮ ಅಪ್ಪಂಗೆ ಸಿಟ್ಟು. ಪುಷ್ಯ ನಕ್ಷತ್ರ ಇರೋ ಕರ್ಕಾಟಕದ ಅಧಿಪತಿ ಯಾರೋ ಅಂದ್ರು. ನನ್ಗೆ ಅವಾಗ ಗೊತ್ತಿಲ್ಲ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರನ್ ಕಳೆ ಬಂದಿದೆ ಅಂತ ಹೇಳಿದ್ರು. ನಮ್ಮ ಗುರುಗಳ ಬಗ್ಗೆ ಇವತ್ತು ಇವ್ರು ಹೇಳ್ಬಿಟ್ಲಿ ನೋಡೋಣ, ನಾನು ಇವ್ರನ್ನ ಗುರುಗಳು ಅಂತ ಒಪ್ಕೋತೀನಿ ಅಂತ. ಉದ್ದಕ್ಕೆ ನಮಸ್ಕಾರ ಮಾಡಕ್ ಹೋದೆ. ಅವತ್ತು ನಮಗೆ ನಮಸ್ಕಾರ ಮಾಡಿಬಿಟ್ರು ಗುರುಗಳವ್ರು. ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ನಮಸ್ಕಾರ ಮಾಡೋರು ಅಂತ ನುಡಿದಲೆ, ಬಾಯಿ ಬಿಟ್ಟು ಹೇಳ್ದಲೆ ನಡೆದು ತೋರಿಸಿರ್ತಕ್ಕಂಥವ್ರು ನಮ್ಮ ಗುರುನಾಥರು ಅಂತ ನಾನೊಂದು ಸರಳವಾಗಿ ಅಷ್ಟು ಮಾತ್ರ ಹೇಳ್ಬೋದು. ಆದರೆ ಈಗ ಅವರು ದೈವಿಕತೆ ಪಡ್ಕೊಂಡಿದ್ದಾರೆ. ದೈಹಿಕವಾಗಿ ಅವರಿದ್ದಾಗ ಅವರಿರೋ ಜಾಗಕ್ಕೆ ನಾವು ಗುರುಗಳು ಅಂತ ಹುಡ್ಕೊಂಬರ್ಬೇಕಾಗಿತ್ತು. ಇವಾಗ ಸೂಕ್ಷ್ಮತೆಯಲ್ಲಿ ಸರ್ವವ್ಯಾಪಿಯಾಗಿ ಎಲ್ಲ ಕಡೆ ವ್ಯಾಪಿಸಿದ್ದಾರೆ. ಮೊದಲಿಗಿಂತ ಜಾಸ್ತಿ ಪ್ರಸ್ತುತರಾಗಿದ್ದಾರೆ. ನಮಗೆ ಗೊತ್ತಿಲ್ಲ ಅವರು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿದ್ದಾರೆ. ಆದರೆ ಒಂದನ್ನು ವಿಚಾರನ ಅವರು ನಾನಿಲ್ಲಿ ಹೋಗಿದ್ದೆ, ಹಿಂಗೆ ಮಾಡಿದ್ದೆ ಅಂತ ಹೇಳ್ತಿರ್ಲಿಲ್ಲ. ಆಮೇಲೆ ನಾನು ಅದು ಗಣಪತಿ ಏನು ಪಾದ್ರಸುದ್ದೋ ಅಂದ್ರು. ನನಗೆ ಅವಾಗ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ತನಕ ಸ್ವಲ್ಪ ತಡ್ಕೊಂಡಿದ್ದೆ. ಸೀದಾ ಹೋಗ್ಬಿಟ್ಟು, ಅಪ್ಪ ಅದು ಗಣಪತಿ ಈ ಕಡೆ ಕೊಡಿಲಿ ಅಂದೆ. ಚಡ್ಡಿ ಶರ್ಟ್ ಎಲ್ಲ ಹಾಕೊಂಡಿದ್ದೀನಿ. ನಮ್ಮ ಅಪ್ಪಂಗೆ ಸಿಟ್ಟು. ಮಡಿ ಇಲ್ಲ, ಮೈಲಿಗೆ ಇಲ್ಲ, ಇವನು ಏನು ಬಂದು ಕೊಡು ಅಂತ ಇದ್ದಾನೆ ಅಂತ. ಅದು ತೆಗಿಯಪ್ಪ, ಗುರುಗಳಿಗೆ ಕೊಡಪ್ಪ, ಗಣಪತಿ ತೆಗಿ ತೋರಿಸು ಅಂತ ನಂಗೆ. ತೆಗೆದ್ರು ನಮ್ಮಪ್ಪ. ಇವ್ರು ಇನ್ನೇನು ಪಂಚ ಬಿಟ್ಟಿದ್ರಲ್ಲ, ಗುರುಗಳಿಗೆ ಕೊಟ್ಟರು. ಗುರುಗಳು ಕೈ ಮೇಲೆ ಇಟ್ಕೊಂಡ್ರು. ಬಹಳ ಚೆನ್ನಾಗಿದೆ ಸರ್. ದೋಷ ಹೇಳ್ತಿಲ್ಲ, ಚಂದ್ರನ ಕಳೆ ಬಂದಿದೆ. ಸೂರ್ಯನ ಕಳೆ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಹಳ ಚೆನ್ನಾಗಿದೆ, ದೋಷ ಹೇಳ್ತಿಲ್ಲ ಅಂದರು. ನಾನು ಏನು ಹೇಳ್ಬಿಡು, ಹಿಂಗೆ ನೋಡ್ಬಿಟ್ಟು ಏನೋ ಹೇಳ್ಬಿಡ್ತಾರೆ. ಏನದು? ಅದು ನಮ್ಮ ಗುರುಗಳು ಅಮೃತ ಸಿದ್ಧಿ ರಾಜಯೋಗದಲ್ಲಿ ಮಾಡಿದ್ದು, ಗುರುವಾರ ಪುಷ್ಯ ನಕ್ಷತ್ರದ ದಿನ ಮಾಡಿದ್ದು ಅಂತಂದೆ. ನಂಗೆ ಜ್ಯೋತಿಷ್ಯ ಅವಾಗ ಅಷ್ಟು ಗೊತ್ತಿರಲಿಲ್ಲ, ಗುರುಗಳ ಕೃಪೆ. ಅವಾಗ ನಂಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ. ಅಂದ್ಬಿಟ್ಟು, ಪುಷ್ಯ ನಕ್ಷತ್ರ ಇರೋ ಕರ್ಕಾಟಕದ ಅಧಿಪತಿ ಯಾರೋ ಅಂದ್ರು. ನನ್ಗೆ ಅವಾಗ ಗೊತ್ತಿಲ್ಲ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರನ್ ಕಳೆ ಬಂದಿದೆ ಅಂತ ಹೇಳಿದ್ರು. ಅಷ್ಟು ಸುಸ್ತಾಗೋಯ್ತು ನನಗೆ ಒಂದು. ಆಮೇಲೆ ನಾನೇನು ಮಾತಾಡಲಿಲ್ಲ, ಸುಮ್ಮನೆ ಇದ್ದೆ. ನನ್ನ ಮುಖನೇ ನೋಡಿದ್ರು. ನಿಮ್ಮ ಗುರುಗಳಿಗೆ ರಜೋಗುಣ ಸ್ವಲ್ಪ ಜಾಸ್ತಿ. ಮೂಗು ಇಲ್ಲಿ ಚೂರು, ಮೂಗು ಸ್ವಲ್ಪ ಹಿಂಗಾಗಿದೆ, ಉದ್ದಕ್ಕಿದ್ದಾರೆ ಅಲ್ವಾ? ನೀವೆಲ್ಲ ಭಾಳ ಇದು ಕಣಯ್ಯ, ಈ ಮಾವನ್ನೇ ಪರೀಕ್ಷೆ ಮಾಡ್ತೀರಾ, ಈ ಮಾವನ್ನೇ ಪರೀಕ್ಷೆ ಮಾಡ್ತೀರಾ. ನಿಂಗೆ 14 ಅಕ್ಷರದ ಒಂದು ಮಂತ್ರ ಉಪದೇಶ ಕೊಟ್ಟಿದ್ದಾರಲ್ವಾ ಅವರು ಅಂದರು. ನಂಗೆ ಅಲ್ಲಿವರೆಗೂ ಆ ಮಂತ್ರದಲ್ಲಿ 14 ಅಕ್ಷರ ಇದೆ ಅಂತ ಗೊತ್ತಿಲ್ಲ. ಹಿಂಗೆ ಎಣಿಸ್ಕೊಂಡೆ, 14 ಅಕ್ಷರ ಇದೆ. ಅವ್ರ ಕಾಲು ಹಿಂಗಿದೆ, ಅವ್ರು ಹಿಂಗಿದ್ದಾರೆ, ಈ ಥರ ಇದ್ದಾರೆ, ಈ ಥರ ಇದ್ದಾರೆ, ಈ ಥರ ನಿರರ್ಗಳವಾಗಿ ನಮ್ಮ ಗುರುಗಳ ಬಗ್ಗೆ ಫುಲ್ಲು ಎಲ್ಲ ಹೇಳಿಬಿಟ್ರು. ಉದ್ದಕ್ಕೆ ನಮಸ್ಕಾರ ಮಾಡಕ್ಕೆ ಹೋದೆ. ನಾನು ಉದ್ದಕ್ಕೆ ನಮಸ್ಕಾರ ಮಾಡಬೇಕು ಅಂತ, ಅಲ್ಲಿ ಜಾಗ ಇಲ್ಲ. ನಮ್ಮ ಅಪ್ಪ ಬೇರೆ ಕೂತಿದ್ದಾರೆ, ಈ ಕಡೆ ನಾವೆಲ್ಲ ಇದ್ದೀವಿ. ಅವತ್ತೇ ನಾನು ಪೂರ್ತಿ 100% ಶರಣಾಗತಿ, ಸರೆಂಡರ್, ನಮಸ್ಕಾರ ಮಾಡಬೇಕು ಗುರುಗಳು ಅಂತ. ಯಾಕೆಂದ್ರೆ ನಾನು ಹೇಳಿದ್ದೆ ನಮ್ಮ ಗುರುಗಳ ಬಗ್ಗೆ ಇವತ್ತು ಇವ್ರು ಹೇಳ್ಬಿಟ್ಲಿ ನೋಡೋಣ, ನಾನು ಇವ್ರನ್ನ ಗುರುಗಳು ಅಂತ ಒಪ್ಕೋತೀನಿ ಅಂತ. ಉದ್ದಕ್ಕೆ ನಮಸ್ಕಾರ ಮಾಡಕ್ಕೆ ಹೋದೆ. ಅವತ್ತು ನಮಗೆ ನಮಸ್ಕಾರ ಮಾಡಿಬಿಟ್ರು ಗುರುಗಳವ್ರು. ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ನಮಸ್ಕಾರ ಮಾಡೋರು, ನನಗೆ ನಮಸ್ಕಾರ ಮಾಡಿಬಿಟ್ರು. ನೀವೆಲ್ಲ ಭಾಳ ಮುಂದಿದ್ದೀರ ಕಣಯ್ಯ ಅಂತ. ಅಯ್ಯೋ, ಮುಂದೇನು ಹಿಂದೇನು, ಎಲ್ಲಿದ್ದೀವಿ ನಾವು, ಎಲ್ಲಿದ್ದೀವಿ? ಈ ಸುತ್ತುತ್ತಾ ಇರೋ ದುಂಡನೆ ಪ್ರಪಂಚದಲ್ಲಿ ನಾವು ಯಾವ ಮುಂದೆ, ಯಾವ್ದು ಬಂದು ಯಾವ್ದು ಹಿಂದು. ಅವತ್ತೇ ಲಾಸ್ಟ್.
ಅವತ್ತಿಂದ ಇವತ್ತವರೆಗೂ ನಮಗೆ ಪ್ರಶ್ನಾತೀತವಾಗಿರ್ತಕ್ಕಂಥ ಗುರುಗಳವರು. ಆ ಗುರುಗಳು ನಮಗೆ ಯೋಗ ಇತ್ಯಾದಿಗಳನ್ನೆಲ್ಲ ಹೇಳ್ಕೊಟ್ಟಿರ್ಬೋದು, ಆದರೆ ಲೌಕಿಕ ಜೀವನ ನಾವು ಯಾವ ರೀತಿ ನಡೆಸಬೇಕು ಅಂತ ನುಡಿದಲೆ, ಬಾಯಿ ಬಿಟ್ಟು ಹೇಳ್ದಲೆ ನಡೆದು ತೋರಿಸಿರ್ತಕ್ಕಂಥವ್ರು ನಮ್ಮ ಗುರುನಾಥರು ಅಂತ ನಾನೊಂದು ಸರಳವಾಗಿ ಅಷ್ಟು ಮಾತ್ರ ಹೇಳ್ಬೋದು. ಗುರು ಬಗ್ಗೆ ಹೇಳುವಂಥ ಯಾವ ಯೋಗ್ಯತೆಯೂ ನಮಗಿಲ್ಲ. ಅವರನ್ನು ಸಂಪೂರ್ಣ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಯಾರು ಹೇಳಿದರೆ ಅವರಂಥ ಅಜ್ಞಾನಿಗಳು ದೊಡ್ಡರು ಯಾರೂ ಇಲ್ಲ, ನನ್ನನ್ನು ಮೊದಲುಗೊಂಡು. ಇವತ್ತು ಅವ್ರು ಅರ್ಥ ಆಗ್ತಾ ಇದ್ದಾರೆ. ಆದರೆ ಅವ್ರು ಹೇಳಿದ ಮಾತುಗಳೆಲ್ಲ ನಮ್ಮ ಕಿವಿಲಿ ಈಗಲೂ ನನಗೆ ಹೇಳ್ದಂಗೆ ಆಗುತ್ತೆ. ಅವ್ರದ್ದು ಒಂದೊಂದು ವಾಕ್ಯನೂ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಒಳಗಡೆ, ಅದು ಇವತ್ತಿಗೂ ಪ್ರಸ್ತುತ. ಹೇಳೋರು ಮಾತಾಡ್ತಾ, ಸೌಕಾರಕ್ಕೆ ಶ್ರೀಮಂತಿಕೆ ಬಹಳ ಕೆಟ್ಟದು ಸರ್. ಅದು ಸಕ್ರಮಂಡಲ ನಮ್ಮನ್ನೆಲ್ಲ ಸೌಕಾರರು ಅಂತ ಅನ್ಕೊಂಡಿದ್ರು. ಈಗ ನಾವು ಯಾವ ಮೂಲೆ ಸೌಕಾರರು ಅಲ್ಲ ಇವತ್ತಿನ ಪ್ರಪಂಚದಲ್ಲಿ. ಬಟ್ ಆದರೆ ಊರಿಗೆ ಒಂದು ಸ್ವಲ್ಪ ಅನುಕೂಲಸ್ಥರು ಅಂತ ನಮ್ಮ ಕುಟುಂಬನ ಎಲ್ಲ ಗುರುತಿಸಿದ ಕಾಲ ಅದು. ಹಾಗಾಗಿ ನಾಯಕರ ಮನೆ ಅಂದರೆ ದೊಡ್ಡ ಮನುಷ್ಯರ ಮನೆ, ಸೌಕಾರ ಮನೆ ಅಂತ ಕರೆಯೋರು. ನಮಗೂ ಒಂದು ಸ್ವಲ್ಪ ಯಾವುದೋ ಒಂದು ಮೂಲೆಯಲ್ಲಿ ಇಂಥ ಮನೇಲಿ ಇದ್ದೀವಿ ನಾವು, ದೊಡ್ಡ ಮನುಷ್ಯರು ಅನ್ನೋ ಹಮ್ಮಿತ್ತೇನೋ ಇತ್ತು, ಇಲ್ಲ ಅಂತಲ್ಲ. ಆದರೆ ಕ್ಲೀನಾಗಿ ಈ ಸೌಕಾರಕ್ಕೆ, ಈ ಶ್ರೀಮಂತಿಕೆ ತುಂಬ ಕೆಟ್ಟದು ಸರ್. ಅದನ್ನ ಎಚ್ಚರಿಕೆಯಿಂದ ಜೋಪಾನವಾಗಿ ಅನುಭವಿಸ್ಬೇಕು ಅಂತ ಹೇಳೋರು. ಇವತ್ತು ಏನಾದರೂ ಒಂದು ವಿಚಾರದಲ್ಲಿ ದುರಹಂಕಾರದಿಂದ ಮೆರೆದ್ರೆ ನಾನು ತಕ್ಷಣ ಇಲ್ಲಿ ಕಿವಿಲಿ ಎಳ್ದಂಗ ಆತ ನನಗೆ, ಓ ಎಚ್ಚರಿಕೆಯಿಂದ ಜೋಪಾನವಾಗಿ ಅನುಭವಿಸ್ಬೇಕು. ಬಡತನ ಬಹಳ ಒಳ್ಳೇದು ಸರ್, ತುಂಬ ಒಳ್ಳೇದು. ಯಾವ ಅಹಂಕಾರ ಇರೋಲ್ಲ, ನಮ್ಮನ್ನು ಕೆಟ್ಟದ್ದು ಮಾಡೋಕ್ಕೆ ಬಿಡಲ್ಲ ಸರ್. ಈ ಶ್ರೀಮಂತಿಗೆನೆ ಸರ್ ಭಾಳ ಹಾಳು ಮಾಡುತ್ತೆ ನಮ್ಮನ್ನ. ತುಂಬ ಎಚ್ಚರಿಕೆಯಿಂದ ಹಲವು ಬಾರಿ ಹೇಳಿದ್ದಾರೆ ಇದನ್ನ. ಆದರೆ ಇದೊಂದು ಮಾತ್ರ ನನ್ನ ತಲೆ ಒಳಗಡೆ ಇವತ್ತು ಅದು ಒಂದು ಅಚ್ಚೊತ್ತಿ ನಿಂತುಬಿಟ್ಟಿದೆ. ಹಾಗಾಗಿ ಎಷ್ಟೋ ಘಟನೆ, ಎಷ್ಟೋ ಸಂದರ್ಭದಲ್ಲಿ ಈ ಥರದ್ದು ಹಲವಾರು ಮಾತುಗಳು ಅವ್ರು ಏನು ಹೇಳಿದ್ದಾರೆ ಅದು ಈಗಿಗೂ ಪ್ರಸ್ತುತ, ಮುಂದಕ್ಕೂ ಪ್ರಸ್ತುತ. ಅದನ್ನ ಜ್ಞಾಪಿಸ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಷ್ಟೇ ಆಗಲಿ ನಾವು ಮನುಷ್ಯರು ಒಂದು ಕ್ಷಣ ಎಲ್ಲ ಮರೆತು ಮತ್ತೆ ಸಹಜ ಸ್ಥಿತಿಗೆ ಬಂದ್ಬಿಡ್ತೀವಿ. ಆದರೆ ಗುರುನಾಥರು ಇದ್ದಾರೆ. ಮೊದಲು ಅವರು ದೈಹಿಕವಾಗಿ ಅವರು ಇದ್ದಾಗಿಂತ ಹೆಚ್ಚು ಪ್ರಸ್ತುತವಾಗಿ ಹೆಚ್ಚು ಇದಾಗಿದ್ದಾರೆ. ಅವರು ಎಲ್ಲರಿಗೂ ಹೆಚ್ಚು ಸಿಗ್ತಾ ಇದ್ದಾರೆ. ಅವರು ಈ ಸೂಕ್ಷ್ಮತೆ ಎಲ್ಲ ಕಡೆ ವ್ಯಾಪಿಸಿದೆ. ಅವರು ಇಲ್ಲದೇ ಇರೋ ಜಾಗನೇ ಇಲ್ಲ ಅನ್ನುವಂಥ ಒಂದು ಅನುಭವ ನಮಗೆ ಗೊತ್ತಾಗುತ್ತೆ. ಅಂದರೆ ಗುರುನಾಥರು ಆಗಿದ್ದಾಗ ಅವರನ್ನ ನೋಡೋಕ್ಕೆ ಅವರಿರೋ ಜಾಗಕ್ಕೆ ಹುಡ್ಕೊಂಬರ್ಬೇಕಾಗಿತ್ತು. ಆದರೆ ಈಗ ಅವರು ದೈವಿಕತೆ ಪಡ್ಕೊಂಡಿದ್ದಾರೆ. ದೈಹಿಕವಾಗಿ ಅವರಿದ್ದಾಗ ಅವರಿರೋ ಜಾಗಕ್ಕೆ ನಾವು ಗುರುಗಳು ಅಂತ ಹುಡ್ಕೊಂಬರ್ಬೇಕಾಗಿತ್ತು. ಇವಾಗ ಸೂಕ್ಷ್ಮತೆಯಲ್ಲಿ ಸರ್ವವ್ಯಾಪಿಯಾಗಿ ಎಲ್ಲ ಕಡೆ ವ್ಯಾಪಿಸಿದ್ದಾರೆ. ಆ ದೈವಿಕತ್ವವನ್ನು ಅವ್ರು ಪಡ್ಕೊಂಡಿದ್ದಾರೆ. ಈ ಪ್ರಪಂಚದ ಯಾವ ಮೂಲೆಯಲ್ಲೂ ಅಥವಾ ಹೊರಲೋಕದಲ್ಲೂ ಸಹ ಅವ್ರನ್ನ ಈಸ್ ಅಕ್ಸೆಸಬಲ್. ಅವ್ರನ್ನ ಎಲ್ಲಿ ಬೇಕಾದರೂ ನಾವು ಗುರುಗಳನ್ನು ನಾವು ಕಾಣ್ಬೋದು, ಅನುಭವಿಸ್ಬೋದು. ಆ ಗುರುತ್ವವನ್ನು ನಾವು ಅನುಭವಿಸ್ಬೋದು. ಸಾಮಾನ್ಯವಾಗಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಕರ್ಮಕಾಂಡ ಏನಂತ ಹೇಳುತ್ತೆ ಅಂದರೆ ನಮಗೆ ಆಗಾಮಿ, ಸಂಚಿತ, ಪ್ರಾರಬ್ಧ ಇತ್ಯಾದಿ ಕರ್ಮಗಳು ಅಂಟಿರುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಮನುಷ್ಯರಾಗಿ ಒಂದು ಕಡೆ ಹುಟ್ಟಿದ ಮೇಲೆ ನಾವು ಹುಟ್ಟಿರೋ ಜಾಗ, ನಾವು ಸುತ್ತಮುತ್ತ ಇರೋ ಜಾಗ ಮತ್ತು ನಾವು ಹೋಗೋ ಜಾಗಗಳು, ದೈಹಿಕವಾಗಿ ಎಲ್ಲಿಗೆ ನಡ್ಕೊಂಡು ಹೋಗ್ತೀವಿ ಆ ಜಾಗಗಳಲ್ಲಿ ಹೋಗಿ ನಮ್ಮ ಕರ್ಮ ಸವಿಸ್ತೀವಿ. ಎಲ್ಲ ಕಡೆ ಹೋಗಿ ಅಂದರೆ ಯಾವುದೋ ಒಂದು ಟೂರ್ ಹೋಗ್ತೀವಿ, ಅಲ್ಲಿ ಯಾರೋ ಸಿಗ್ತಾರೆ, ಅಲ್ಲಿದೇನೋ ಒಂಚೂರು ಕರ್ಮ ಸಂಬಂಧ ಇರುತ್ತೆ, ಸವಿಯುತ್ತೆ. ಆದರೆ ಗುರುನಾಥರಿದ್ದಾಗ ಸಕ್ಕರೆಗೆ ಇರುವೆ ಮುತ್ತದಾಗೆ ಅವ್ರ ಹತ್ರ ಜನ ಬರೋರು. ಪ್ರಾಯಶಃ ಅವರು ಇದೊಂದೇ ಜನ್ಮದಲ್ಲಿ ಅವ್ರ ಕೂತಿದ್ದ ಜಾಗಕ್ಕೆ ಅವ್ರ ಕರ್ಮ ಬಂದ ಎಲ್ಲೆಲ್ಲಿತ್ತೋ ಅವ್ರನ್ನೆಲ್ಲ ಅವ್ರ ಹತ್ರಕ್ಕೆ ಸೆಳೆದು ಬಿಟ್ಟು ಕರ್ಮಕ್ಷಲನ ಮಾಡಿದಾರೇನೋ ಅಂತ ನಂದು ಸಣ್ಣ ಬುದ್ಧಿ ಹೊಳೆದಿರೋ ಇದು. ನಾನು ಆ ಥರ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಆ ಥರ ದೈವಿಕತೆಗೆ ಏರಿದಾಗ, ಆ ಒಂದು ಉನ್ಮನ ಸ್ಥಿತಿಗೆ ಹೋದಾಗ, ಅವಧೂತಾವಸ್ಥೆಗೆ ಹೋದಾಗ, ಆ ಭಗವಂತನ ಪ್ರೇರಣೆಯಿಂದ ಒಳ್ಳೆ ಗುರುಗಳು ಸಿಕ್ಕಿದ್ರೆ ಈ ಥರ ಒಂದು ಆಕರ್ಷಕವಾದ ವ್ಯಕ್ತಿತ್ವ ಅವನ ಹತ್ರ ಇರುತ್ತೆ.
ಅವನು ಇರೋ ಜಾಗಕ್ಕೆ ಅವ್ರು ಬೇಕಾಗಿರೋರನ್ನೆಲ್ಲ ಕರೆಸ್ಕೊಂಡು ಅವನು ಕರ್ಮಕ್ಷಲನ ಮಾಡ್ಕೊತಾನೇನೋ ಅಂತ. ಯಾಕೆಂದ್ರೆ ಸ್ವಲ್ಪ ಈತ ಕರ್ಮ ಸಿದ್ಧಾಂತ ಎಲ್ಲ ಓದಿರೋದ್ರಿಂದ ನಾನು ಈ ಥರ ಅನ್ನಿಸ್ತು. ನಾನು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಆ ಥರ. ಆದರೆ ಈಗ ಮಾತ್ರ ಗುರುಗಳು ಮೊದಲಿಗಿಂತ ಜಾಸ್ತಿ ಪ್ರಸ್ತುತರಾಗಿದ್ದಾರೆ. ನಮಗೆ ಗೊತ್ತಿಲ್ಲ ಅವರು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿದ್ದಾರೆ. ಆದರೆ ಒಂದನ್ನು ವಿಚಾರನ ಅವರು ನಾನಿಲ್ಲಿ ಹೋಗಿದ್ದೆ, ಹಿಂಗೆ ಮಾಡಿದ್ದೆ ಅಂತ ಹೇಳ್ತಿರ್ಲಿಲ್ಲ. ತೋರಿಸ್ಕೊಳ್ಳೋಂಥ ವಿಚಾರ ಅಲ್ಲ ಕಣಯ್ಯ ಗುರುಭಕ್ತಿ ಎಲ್ಲ ಅಂತ ಹೇಳೋರು. ಯಾವ್ಯಾವುದೋ ಊರುಗಳಿಗೆಲ್ಲ ಹೋಗೋರು, ಹುಬ್ಳಿಯಿಂದ ಆಚೆ ಎಲ್ಲ ಹೋಗೋರು, ಯಾವ್ಯಾವುದೋ ಗುರುಗಳು ಸ್ವಾಮಿಗಳದ್ದು ಗಲಾಟೆಗಳನ್ನೆಲ್ಲ ತೀರ್ಮಾನ ಮಾಡಿದ್ದಾರೆ. ಆದರೆ ಅದನ್ನು ಎಲ್ಲೂ ಬಹಿರಂಗವಾಗಿ ಹೇಳ್ತಿರ್ಲಿಲ್ಲ. ಆದರೆ ನಾವು ಹತ್ರ ಇದ್ದಾಗ ಗಮನಿಸಿದ್ದು, ಆ ಮಠದ ಶಿಷ್ಯರು ಯಾರೋ ಒಬ್ಬರು ಬಂದ್ಬಿಟ್ಟು ಆ ಗುರುಗಳ ಬಗ್ಗೆ ಹಾಗೆ ಹೀಗೆ ನೀವೊಂದ್ಸರಿ ಅಲ್ಲಿ ಬರಬೇಕು, ನೋಡಬೇಕು, ಭಾಳ ಚೆನ್ನಾಗಿ ನಡೆಯುತ್ತೆ ಅಂತ ಅಂದು ಅವ್ರೊಂದು ಸ್ವಲ್ಪ ಆ ಕಡೆಗೆ ಹೋದ್ಮೇಲೆ ಹೌದೇ ಓಹೋ ಅವರಿದ್ದಾಗ ಹೌದಾ ಆಯ್ತು ಕಣಯ್ಯ ಬರ್ಬೇಕು ಕಣಯ್ಯ, ನಾವೊಂದ್ಸರಿ ಬರ್ತೀವಿ ಕಣಯ್ಯ ನೋಡೋಣ ಅಂತ ಹೇಳಿ ಕಳಿಸ್ಬಿಡೋರು. ಅವ್ರೊಂದು ಸ್ವಲ್ಪ ಆಚೆ ಹೋದ್ಮೇಲೆ ನಮ್ಮ ಹತ್ರ ಈಗ ತಿರುಗಿ ನೋಡ್ಬಿಟ್ಟು ಹೇಳೋರು, ಅಯ್ಯೋ ಅದು ಗಲಾಟೆ ನಾನೇ ಪರಿಹರಿಸಿ ಬಂದಿದ್ದೀನಿ. ಮತ್ತು ಅವ್ರು ಬಂದಾಗ ಗುರುಗಳೇ ಹಿಂಗೆ ಅಂದಿದ್ರೆ, ಅದೇ ಕಣಯ್ಯ ತುಟಿ ಹೊಡಿಬಾರ್ದು ಕಣಯ್ಯ, ಎಲ್ಲ ಹೇಳಬಾರ್ದು ಕಣಯ್ಯ, ಸುಮ್ಮನೆ ಇರಬೇಕು ಅನ್ನೋರು. ಭಾಳ ರಹಸ್ಯ ಗುರುಗಳು, ಭಾಳ ಕಷ್ಟ ಅವ್ರ ಹತ್ರ. ಹಾಗಾಗಿ ನಾವು ಏನೂ ಮಾತಾಡ್ತಿರ್ಲಿಲ್ಲ. ಆದರೆ ನಾವು ಮಾತಾಡೋಕೆ ಮುಂಚೆನೆ ಅವರು ಎಲ್ಲ ಗ್ರಹಿಸೋರು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.